ಇಂಡಿಯಾಲೇ ಬಿಗ್ಗೆಸ್ಟ್ ಟೀಚರ್ ಯಾರಂತ ಕೇಳಿದ್ರೆ ಫಸ್ಟ್ ನಮ್ಮ ತಲೆಗೆ ಬರೋದು ಬಂದು ಖಾನ್ ಸರ್. ಇವಾಗ ಅವ್ರ ಮೇಲೆ ಅಟೆಂಪ್ಟ್ ಟು ಮರ್ಡರ್ ಬಂದು FIR ಫೈಲ್ ಮಾಡಿದ್ದಾರೆ. ಇವಾಗ ಯಾಕೆ ಇವ್ರ ಹೆಸರು ಟ್ರೆಂಡಿಂಗ್ ಅಲ್ಲಿ ಇದೆ? ಸೊ ಕೆಲವೊಂದು ದಿನಗಳ ಮುಂಚೆ ಪಟ್ನಾಲಿರೋ ಖಾನ್ ಸರ್ ಇನ್ಸ್ಟಿಟ್ಯೂಟ್ ಅಲ್ಲಿ ಒಂದು ಗಲಾಟೆ ನಡೆಯುತ್ತೆ. ಸೊ ಸಡನ್ ಆಗಿ ಒಂದು ಗ್ಯಾಂಗ್ ಬಂದು ಇನ್ಸ್ಟಿಟ್ಯೂಷನ್ ಮುಂದೆ ಅಟ್ಯಾಕ್ ಮಾಡ್ತಾರೆ, ಕಲ್ಲೆತ್ಕೊಂಡು ಹೊಡಿಯೋಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಖಾನ್ ಸರ್ ಏನ್ ಹೇಳ್ತಾರೆ ಅಂದ್ರೆ ಈ ಎಲ್ಲ ವಿಷಯಕ್ಕೂ ಕಾರಣ ಬಂದು ನನ್ನ ಕಾಂಪಿಟೇಟರ್ಸ್. ಸೊ ಆವಾಗ ಪೊಲೀಸರು ಈ ಕಾಂಪಿಟೇಟರ್ಸ್ ಅವ್ರನ್ನೆಲ್ಲರನ್ನು ಅರೆಸ್ಟ್ ಮಾಡಿ ಇನ್ವೆಸ್ಟಿಗೇಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೀಗೆ ಸ್ಟೋರಿ ಒಂದು ಟರ್ನ್ ಸಿಗುತ್ತೆ. ಸೆಕ್ಯೂರಿಟಿ ಗಾರ್ಡ್ ಗನ್ ಎತ್ಕೊಂಡು ಫೈರ್ ಮಾಡ್ತಿದ್ದಾನೆ. ಆ ವಿಡಿಯೋ ಬಂದು ವೈರಲ್ ಆಗುತ್ತೆ. ಆ ಬಾಡಿ ಗಾರ್ಡ್ ಪೊಲೀಸ್ ಹತ್ರ ಏನ್ ಹೇಳ್ತಾನೆ ಅಂದ್ರೆ ಖಾನ್ ಸರ್ ನಿನ್ನ ಫೈರ್ ಮಾಡು, ಮಿಗ್ಲಿದೆಲ್ಲ ನಾನ್ ನೋಡ್ಕೊಂತೀನಿ ಅಂತ ಹೇಳಿದಾನೆ. ಸೊ ಈ ಅಲಿಗೇಷನ್ಸ್ ನೆಲ್ಲ ಇಟ್ಕೊಂಡು ಖಾನ್ ಸರ್ ಮೇಲೆ FIR ಫೈಲ್ ಮಾಡಿದ್ದಾರೆ ಅಂಡರ್ ಅಟೆಂಪ್ಟ್ ಟು ಮರ್ಡರ್ ಅಂಡ್ ಆರ್ಮ್ಸ್ ಆಕ್ಟ್. ಇದನ್ನ ಒಂದು ಫೈರಿಂಗ್ ಇನ್ಸಿಡೆಂಟ್ ಅಂತ ಮಾತ್ರನೇ ಅನ್ಕೊಬಾರ್ದು. ಯಾಕಂದ್ರೆ ಇದು ಹಿಂದ್ಗಡೆ ಬಂದು ಕಾಂಪಿಟೇಟಿವ್ ಎಕ್ಸಾಮ್ ಕೋಚಿಂಗ್ ಬಿಸ್ನೆಸ್ ಇದೆ. ಇದೊಂದು ದೊಡ್ಡ ಬಿಸ್ನೆಸ್, ಇದೊಂದು ಮಾಫಿಯಾ ಅಂತಾನೆ ಹೇಳ್ಬೋದು. ಸೊ ನಮ್ಮೆಲ್ಲರಿಗೂ ಗೊತ್ತು ಈ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಫೀಸ್ ಬಂದು ಪ್ರತಿ ವರ್ಷ ಇನ್ಕ್ರೀಸ್ ಆಗ್ತಾನೆ ಹೋಗ್ತಾ ಇದೆ. ಸೊ ಇದೇ ಟೈಮಲ್ಲಿ ಖಾನ್ ಸರ್ ಅವ್ರ ಇನ್ಸ್ಟಿಟ್ಯೂಟ್ ಅಲ್ಲಿ ತುಂಬಾ ಜನ 500,000 ಕೋಟಿ ಓದೋರೆಲ್ಲ ಇದ್ದಾರೆ. ಸೊ ಖಾನ್ ಸರ್ ಅವ್ರ ಗೋಲ್ ಬಂದು ಬಡವರು ಮತ್ತೆ ಲೋವರ್ ಮಿಡಲ್ ಕ್ಲಾಸ್ ಅವರಿಗೆ ಅಫೋರ್ಡಬಲ್ ಎಜುಕೇಶನ್ ಸಿಗಬೇಕು ಅನ್ನೋದೇ ಅವ್ರ ಗೋಲ್. ಅದರಿಂದ ಇವ್ರ ಫೀಸ್ ತುಂಬಾನೇ ಕಮ್ಮಿ ಇಟ್ಟಿರ್ತಾರೆ. ಅದರಿಂದ ಕಾಂಪಿಟೇಟರ್ಸ್ ಬಂದು ಈ ಫೀಸ್ ನ ಮ್ಯಾಚ್ ಮಾಡಕ್ಕೆ ಆಗ್ತಿಲ್ಲ. ಸೊ ಖಾನ್ ಸರ್ ಸಪೋರ್ಟರ್ಸ್ ಏನ್ ಹೇಳ್ತಾರೆ ಅಂದ್ರೆ ಖಾನ್ ಸರ್ ಒಂದು ಟಾರ್ಗೆಟ್ ಆಗಿದೆ, ಯಾಕಂದ್ರೆ ಈ ಒಂದು ಮಲ್ಟಿ ಕ್ರೋರ್ ಇಂಡಸ್ಟ್ರಿನ ಇವರು ಡಿಸ್ಟರ್ಬ್ ಮಾಡಿದ್ದಾರೆ ಅಂತ. ಸೊ ಕ್ರಿಟಿಕ್ಸ್ ಏನ್ ಹೇಳ್ತಿದ್ದಾರೆ ಅಂದ್ರೆ ನಿಮ್ ಇನ್ಸ್ಟಿಟ್ಯೂಷನ್ ಅಟ್ಯಾಕ್ ಮಾಡಿರ್ಬೋದು, ಆದ್ರೂ ಲಾನ ಕೈ ತಗೊಳ್ಳೋ ರೈಟ್ಸ್ ಬಂದು ಯಾರಿಗೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ಇನ್ವೆಸ್ಟಿಗೇಷನ್ ಕೂಡ ಆ ಆಂಗಲ್ ಅಲ್ಲೇ ನಡೀತಿದೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ, ಇದೊಂದು ಸೆಲ್ಫ್ ಡಿಫೆನ್ಸ್ ತರ ಕಾಣಿಸ್ತಿದ್ಯಾ ಇಲ್ಲ ಲಾನೇ ಕೈ ತಗೊಂಡು ಆಕ್ಟ್ ಮಾಡ್ದಂಗಿದೆಯಾ? ಸರಿಯಾಗಿ ಯೋಚನೆ ಮಾಡಿ ಕಮೆಂಟ್ ಮಾಡಿ.